ತಂದರು. ಈ ಕಾಯ್ದೆಯ ವಿರುದ್ಧವಾಗಿ ಬಾಗಲಕೋಟೆ ಜಿಲ್ಲೆ ಮುಧೋಳ್ ತಾಲೂಕಿನ ಹಲಗಲಿಯ ಬೇಡರು ಬಂಡಾಯ ಪ್ರಾರಂಭಿಸಿದರು. ಅದೇ ಕರ್ನಾಟಕದ ಪ್ರಥಮ ಬಂಡಾಯ, ಹಲಗಲಿ ಬೇಡರ ಬಂಡಾಯ. ಬಂದ 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 ರಕ್ಕಸ ಬಂದ, ಕತ್ತಿ ಕಟಾರಿ ಬಿಲ್ಲು ಬಾಣ, ಹಲಗಲಿ ಬೇಡರ ಜೀವನಾಧಾರದ ಆಯುಧಗಳನ್ನು ಕಸಿಯಲು ರಕ್ಕಸ ಬಂದ 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 ರಕ್ಕಸ ಬಂದ. ಇವು ಬರೀ ಆಯುಧವಲ್ಲ, ನಮ್ಮ ಹಿರಿಯರು ನಮ್ಗ ಆಶೀರ್ವಾದ ಮಾಡಿಕೊಟ್ಟ ಆಸ್ತಿ ಅದ. ಇವನ್ನ ಕುಂಪಣಿಯವರಿಗೆ ನಾನ್ ಕೊಡಂಗಿಲ್ಲ. ಅದಕ್ಕ ಕರದೇ ಹೇಳಿದಿ, ಈ ಆಯುಧ ನಮ್ಮ ಜೀವ ಇದ್ದಾಗ ಇವು ಕುಂಪನವರಿಗೆ ಸೇರಿದ್ಮೇಲ ನಾವಿಟ್ರು ಅಂತ ಸತ್ರು ಅಂತ. ನಾವು ಇದನ್ನ ಅವರ ಕೈಗೂ ಕೊಟ್ರ, ನಮ್ ಹೆತ್ತ ತಾಯಿನ ಅವರ ಕೈಗೂ ಕೊಟ್ಟಂಗ. ನಾವೆಲ್ಲರೂ ಒಟ್ಟಾಗಿದ್ರ ಆ ಪರಂಗಿಯವರನ್ನ ಮಟ್ಟ ಹಾಕ್ಬಹುದು. ಹೌದಲ್ಲೇನ್ಲೇ? ಅದನ್ನ ಕರಡೆ ಹೇಳಿ ನಾವೆಲ್ಲ ಕೂಡತಿರ್ತೇವು. ಹೌದು, ಕೂಡತಿರ್ತೇವು ಕೂಡತಿರ್ತೇವು. చూಡ್ರಿ ಜನ ಆ ಪರಂಗಿಯವರ ಮ್ಯಾಲ. ಆದರೆ ನೀವು ನಿಮ್ಮ ವೆಪನ್ಸ್ ನ ಕಂಪನಿಗೆ ಕೊಡಬೇಕು. ಅದರ್ವೈಸ್ ನೀವು ಸಾಯ್ತೀರಾ. ಬಿ ಕೇರ್ಫುಲ್. ಈ ಹತಾರ ನಮ್ಮ ಜೀವದ, ಅದನ್ನು ನಾವು ಕೊಡಕ್ಕಿಲ್ಲ. ಇವರು ವಿಶ್ವಾಸಘಾತಕರ ದಾರ. ಸರ್ ನಮ್ಗ ಪಿತೂರಿ ಮಾಡ್ತಾರ, ಮೋಸ ಮಾಡಿ ನಮ್ ದೇಶ ಗೆದ್ದಿದ್ದಾರ. ನಿಮ್ ಗುಂಡು ನಮ್ ಕೆರನು ತಗಲ್ಲ. ಯಾವನ್ ಬತ್ತಿರೋ ಬರೋ ನಮ್ ಹತಾರ ನಿಮ್ಗ ಸಿಗೋದು ನಾವ್ ಸತ್ಮ್ಯಾಗ. ಹೋರಾಟ, ಅಹಂಕಾರ ಹೋರಾಟ, ಸ್ವಾಧೀನಕ್ಕೂ ದುರಭಿಮಾನಕ್ಕೂ ಹೋರಾಟ. ವೀರರಾಗಿ ಹೋರಾಡಿದ ಹನುಮ, ಬ್ಯಾಡರ ಬಾಲ ಷಡಕ, ಬ್ರಿಟಿಷರ ಗುಂಡಿಗೆ ಸಿಡಿಲಾಗಿ ನಿಂತು ಮರೆಯಾಗಿ ಹೋದರು. ಪ್ರಾಣ ಬಿಟ್ಟರು. ಆದರೆ ತಮ್ಮ ಕೈಯಲ್ಲಿದ್ದ ಆಯುಧಗಳನ್ನು ಮಾತ್ರ ಬಿಡಲಿಲ್ಲ. ಮುಂದೆ ಆದದ್ದೇ ಘೋರ. ಆಯುಧಗಳನ್ನು ಕಸಿದುಕೊಂಡ ಪರಂಗಿಯವರು ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿದರು. ಕೊನೆಗೆ ಹೆಂಗಸರ ಮಂಗಳ ಸೂತ್ರನೂ ಬಿಡಲಿಲ್ಲ, ಅದನ್ನು ಕಿತ್ತುಕೊಂಡರು. ಇದು ಸಾಲದಂತ ಊರಿಗೆ ಬೆಂಕಿ ಇಟ್ಟರು. ಹಲಗಲಿ ಎಂಬ ಊರು ಇಂದು ನಾವು ಸಂಭ್ರಮದಿಂದ ಆಚರಿಸುತ್ತಿರುವ ಈ ಸ್ವಾತಂತ್ರ್ಯ ದಿನಾಚರಣೆಯ ಹಿಂದೆ ಇಂತಹ ಅನೇಕ ವೀರರ ಬಲಿದಾನವಿದೆ. ಆ ಎಲ್ಲ ವೀರರಿಗೂ ನಮನಗಳು.